ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2009 ಮಾಡಲ್ದು ಒಂದು ಫೋರ್ಡ್ ಐಕಾನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇದೇ ಥರ ನೆಕ್ಸ್ಟ್ ನಾವು ಯಾವುದಾದ್ರು ಗಾಡಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ ಫೇಸ್ಬುಕ್ ಕಡೆದೇನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು. ಓಕೆ ವೀಕ್ಷಕರೇ, ನೀವು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ಅಂತಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೊಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ. ನಿಮ್ಮ ಗಾಡಿ ಸೇರಿಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿಗೆ ಹಾಂ ಸರ್, ಕಳಿಸಿದ್ರಲ್ಲ ಸರ್. ಯಾವುದು ಫೋರ್ಡ್ ಐಕಾನ್ ಅದು? ಹಾಂ ಸರ್, ಫೋರ್ಡ್ ಐಕಾನ್ ಡಾಕ್ಟರ್ ಯೂಸ್ ಮಾಡಿದ ಗಾಡಿ ಐತ್ರಿ. 2009 ಮಾಡಲ್, 2029 ತನಕ ಪೇಪರ್ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಅದಾವ ರೀ. ಡಾಕ್ಟರ್ ಯೂಸ್ ಮಾಡಿದ ಗಾಡಿ ಐತ್ರಿ. ಹ್ಞೂ ಗಾಡಿ ಎಲ್ಲ 4 ಟೈರ್ ಹೊಸ ಅದಾವು. ಎಲ್ಲ ರೀಸೆಂಟ್ಲಿ ಸಸ್ಪೆನ್ಷನ್ ಎಲ್ಲ ವರ್ಕ್ ಮಾಡಿದ್ದೈತ್ರಿ. ಹ್ಞೂ ಓಕೆ. ಡೀಸೆಲ್ ಇಂಜಿನ ಪೆಟ್ರೋಲ್ ಇಂಜಿನ್ ಸರ್ ಅದು? ಡೀಸೆಲ್ ಇಂಜಿನ್ ಸರ್. ಓಕೆ. 2009 ಮಾಡಲು. ಓನರ್ ಎಷ್ಟು ಜನ? ಓನರ್ ಸೆಕೆಂಡ್ ಓನರ್ ಸರ್. ಓಕೆ. ಕಿಲೋಮೀಟರ್ ಎಷ್ಟು ಅಂದ್ರೆ ಇದು? ಕಿಲೋಮೀಟರ್ 94,000 ಬರೀ 94,000 ಓಡಿದೆ. ಓಡಿದೆ. ಓಕೆ. ಇನ್ನೇನು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಲ್ವಾ? ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್. ಇನ್ಶೂರೆನ್ಸ್, PUC, ಹ್ಞೂ RC ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಅದಾವು. ಓಕೆ. ಟೈರ್ ಪರ್ಸೆಂಟೇಜ್ ಎಲ್ಲ ಹಂಗಿದಾವೆ ಸರ್ ಈಗ? ಟೈರ್ ಹೊಸ ಅದಾವ ಸರ್, 4 ಹೊಸವಿದ್ದಾವೆ. ಹಾಂ, ನ್ಯೂ ಬ್ರ್ಯಾಂಡ್ ಟೈರ್. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ? ರೀಪೇಂಟ್ ಟಚ್ ಅಪ್ ಏನಾದ್ರು ಎಲ್ಲ ಆಗಿದೆ? ಒರಿಜಿನಲ್ ಬ್ರ್ಯಾಂಡ್ ಗಾಡಿ ಇದೆ ಸರ್. ಡಾಕ್ಟರ್ ಯೂಸ್ ಮಾಡಿದೈತ್ರಿ. ಹ್ಞೂ ಗಾಡಿ ಇವ್ರದ್ದು ಸರ್ ಲೊಕೇಶನ್ ಇಲ್ಲಿ ಮಹಾರಾಷ್ಟ್ರದಾಗ ಐತಿ ಸರ್. ಗಾಡಿ ಜಯಸಿಂಗ್ಪುರ್, ಕೊಲ್ಹಾಪುರ ಡಿಸ್ಟಿಕ್ ಒಳಗೆ, ಬೆಳಗಾವಿ ಮುಂದೆ. ಬೆಳಗಾವಿ ಮುಂದೆ ಮಹಾರಾಷ್ಟ್ರನಾ? ಹಾಂ, ಮಹಾರಾಷ್ಟ್ರ. ಅಲ್ಲಿ ಗಾಡಿ ಕರ್ನಾಟಕ ಪಾಸಿಂಗ್ ಇದೆ, ಬಟ್ ಗಾಡಿ ಇವ್ರದ್ದು ಇಲ್ಲಿದೆ. ಓಕೆ. ಅಂದರೆ ಈಗ ಕರ್ನಾಟಕದಿಂದ ಅಲ್ಲಿ ಬರ್ಬೇಕಾಗುತ್ತೆ ಗಾಡಿ ಯಾರು ತೊಗೊಳ್ಬೇಕಂದ್ರೆ? ಹಾಂ, ಇಲ್ಲಿ ಬರ್ಬೇಕು ಸರ್. ಇಲ್ಲೇ ಮನೆಯಲ್ಲಿ ಗಾಡಿ ಇದೆ ಸರ್. ಎಷ್ಟು ದೂರ ಬೆಳಗಾವಿಯಿಂದ? ಬೆಳಗಾವಿಂದ 100 ಕಿಲೋಮೀಟರ್ ಆಗುತ್ತೆ ಸರ್. 100 ಕಿಲೋಮೀಟ್ರ್ ಆಗುತ್ತೆ. ಹ್ಞೂ ಓಕೆ. ಬಟ್ ನಮ್ಮ ವ್ಯೂವರ್ಸ್ ಎಲ್ಲ ಜಾಸ್ತಿ ಕರ್ನಾಟಕ ಅಲ್ವ ಸರ್ ನೋಡೋದು, ಮತ್ತು ಅಲ್ಲಿ ಲಾಂಗ್ ಅಂದರೆ ಲಾಂಗ್ ಆಗುತ್ತೆ. ಸರ್ ಬರ್ತಾರೆ ಸರ್ ನಮ್ಮ ಕಡೆ ಭಾಳ. ನೋಡಿರಿ, ಗಾಡಿ ಪಾಸಿಂಗ್ ಐತಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾವು. ಅವ್ರ ಗಾಡಿ ಒಂದು ರೆಕಾರ್ಡ್ ಶಾಪ್ ಇದ್ರು. ಹ್ಞೂ ಗಾಡಿ ಇಲ್ಲಿ ಯಾರು ಸರ್ ಬರ್ಲಾಗೇನು ಪ್ರಾಬ್ಲಮ್ ಇಲ್ಲ ಸರ್. ಓಕೆ. ಅಂದರೆ ಬರ್ತಾ ಇರ್ತಾರೆ ಆ ಕಡೆ? ಯಾರಿಗೆ ಚಲೋ ಗಾಡಿ ಬೇಕು, ಜಿನಿಯನ್ ಗಾಡಿ ಬೇಕು, ರೇಟ್ದಾಗ ಮತ್ತು ರೇಟ್ನು ಕಡಿಮೆ ಐತ್ರಿ ಸರ್. ಕರ್ನಾಟಕಕ್ಕಿಂತ ನಿಮ್ಗೆ ಮಹಾರಾಷ್ಟ್ರ ಗಾಡಿ ಕನ್ನಡಲ್ಲಿ ಕಮ್ಮಿ ರೇಟ್ದಾಗ ಸಿಗತೈತ್ರಿ. ಹ್ಞೂ ಓಕೆ. ಅಂದರೆ ಈಗ ಗಾಡಿ ಎಲ್ಲ ಗಾಡಿಗೆ ಏನು ಹೇಳ್ತೀರಾ ರೇಟು? ಏನ್ರಿ ಗಾಡಿಗೆ ರೇಟ್ ಏನು ಹೇಳ್ತೀರಾ? ರೇಟ್ 175 ಐತ್ರಿ. ನೆಗೋಷಿಯಬಲ್ ಪ್ರೈಸ್ ಇದೆ. 175. ಹಾಂ, ನೆಗೋಷಿಯಬಲ್ ಇದೆ ಪ್ರೈಸ್. ಇಲ್ಲಿ ಮುಂದೆ ಲೆಸ್ ಕಡಿಮೆ ಮಾಡಿ ಕೊಡೋದೈತೆ ಗಾಡಿ. ಹ್ಞೂ ಓಕೆ ಸರ್, ಆಯಿತು. ನಂಬರ್ ಇದೆ ಹಾಕಿರಲ್ಲ ಕಾಂಟ್ಯಾಕ್ಟ್ ನಂಬರು? ಹಾಂ, ಇದೆ ಸರ್ ನಂಬರ್. ಸರಿ ಸರ್, ಓಕೆ.